ಇನ್ನು 15ನೇ ದಿನವೂ ಕೂಡ ಮುಂದುವರಿತಾ ಇದೆ ಇರಾನ್ ಇಸ್ರೇಲ್ ಸಂಘರ್ಷ. ಈಗಾಗಲೇ 15 ದಿನ ಆಯಿತು ಈ ಒಂದು ಯುದ್ಧ ಆರಂಭ ಆಗಿ. ಹಾರ್ಮೋಜ್ಗೆ ಯುದ್ಧ ನೌಕೆಗಳನ್ನ ಕಳಿಸಲು ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿ ಸುರಕ್ಷಿತಗೊಳಿಸಲು ನಿಮ್ಮ ಯುದ್ಧ ನೌಕೆಯನ್ನ ಕಳಿಸಿ ಅಂತ ಹೇಳ್ತಿದ್ದಾರೆ. ಇನ್ನು ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಹೀಗಂತ ಹೇಳಿ, ನಮ್ಮ ದಾಳಿಯಿಂದ ಇರಾನ್ ಮಿಲಿಟರಿ ಸಾಮರ್ಥ್ಯ 100% ನಾಶ ಆಗ್ತಾ ಇದೆ. ಈ ಕೃತಕ ನಿರ್ಬಂಧದಿಂದ ಮುಕ್ತರಾಗಲು ನಿಮ್ಮ ಹಡಗುಗಳನ್ನ ಕಳಿಸಿ ಅಂತ ಹೇಳಿ ಇದೀಗ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ಗೆ ಟ್ರಂಪ್ ಕರೆಯನ್ನ ಕೊಟ್ಟಿದ್ದಾರೆ. ಹದಿನೈದು ದಿನ ಆಯಿತು ಯುದ್ಧ ಆರಂಭ ಆಗಿ. ಈಗಲೂ ಕೂಡ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಈ ಒಂದು ಸಂಘರ್ಷ ಹೀಗೆ ಮುಂದುವರಿತಾ ಇದೆ. ಹಾರ್ಮೋಜ್ಗೆ ಯುದ್ಧ ನೌಕೆಗಳನ್ನ ಕಳಿಸಿ ಅಂತ ಹೇಳಿ ಇದೀಗ ಟ್ರಂಪ್ ಕರೆ ಕೊಟ್ಟಿದ್ದಾರೆ ಪೋಸ್ಟ್ ಮಾಡುವ ಮೂಲಕ. ಹಾರ್ಮೋಜ್ ಜಲಸಂಧಿ ಸುರಕ್ಷಿತಗೊಳಿಸಲು ನಿಮ್ಮ ಯುದ್ಧ ನೌಕೆಯನ್ನ ಕಳಿಸಿ. ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಪೋಸ್ಟ್ ಇದು. ಮಿಲಿಟರಿ ಸಾಮರ್ಥ್ಯ 100% ನಾಶ ಆಗಬೇಕಾಗುತ್ತೆ ಇಲ್ಲಿ. ಹಾಗಾಗಿ ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ಗೆ ಟ್ರಂಪ್ ಕರೆ ಕೊಟ್ಟಿರುವಂಥದ್ದು. ಟ್ರಂಪ್ ಪೋಸ್ಟ್ನಲ್ಲಿ ಏನಿದೆ ಹಾಗಾದ್ರೆ? ಟ್ರಂಪ್ ಪೋಸ್ಟ್ನಲ್ಲಿ ಏನಿದೆ? ಇವತ್ತು ಮಾಡಿರುವಂತಹ ಪೋಸ್ಟ್ ಇದು. ಇರಾನ್ನ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುವ ಪ್ರಯತ್ನದಿಂದ ಯಾರೆಲ್ಲ ಪ್ರಭಾವಿತರಾಗಿದ್ದಾರೆ, ಅನೇಕ ದೇಶಗಳು ಜಲಸಂಧಿಯನ್ನ ಮುಕ್ತ ಮತ್ತು ಸುರಕ್ಷಿತವಾಗಿಡಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಜೊತೆಗೂಡಿ ಯುದ್ಧ ನೌಕೆಗಳನ್ನ ಕಳಿಸಬೇಕಾಗತ್ತೆ. ಇನ್ನು ಕಳಿಸ್ತೀವಿ. ಅಮೆರಿಕ ನೌಕಾಪಡೆಯು ಶೀಘ್ರದಲ್ಲೇ ಜಲಸಂಧಿಯ ಮೂಲಕ ಹಾದು ಹೋಗುವಂತಹ ಟ್ಯಾಂಕರ್ಸ್ಗಳಿಗೆ ಬೆಂಗಾವಲು ನೀಡಲು ಆರಂಭ ಮಾಡುತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೇ ಹೇಳಿದ್ರು. ಇದೀಗ ಇರಾನ್ನ ತೈಲ ರಫ್ತುಗಳನ್ನ ನಿರ್ವಹಿಸುವ ಮುಖ್ಯ ಟರ್ಮಿನಲ್ಗೆ ನೆಲೆಯಾಗಿರುವಂತಹ ಖಾರ್ಗ್ ದ್ವೀಪದಲ್ಲಿರುವಂತಹ ನಾಶವಾದ ಮಿಲಿಟರಿ ತಾಣಗಳು ಅಂತ ಹೇಳಿ ನಿನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಇದರ ಬಗ್ಗೆ ಘೋಷಣೆ ಕೂಡ ಮಾಡಿದ್ರು. ಶುಕ್ರವಾರ ಟೆಹರಾನ್ ಹಾರ್ಮೋಜ್ ಜಲಸಂಧಿಯ ಮೂಲಕ ಹಡಗುಗಳ ಸಾಗಣೆಗೆ ಹಸ್ತಕ್ಷೇಪ ಮಾಡೋದನ್ನ ಮುಂದುವರೆಸಿದ್ರೆ ಇರಾನ್ನ ತೈಲ ಮೂಲ ಸೌಕರ್ಯ ನಮ್ಮ ಗುರಿಗಳ ಮುಂದಿನ ಸ್ಥಾನದಲ್ಲೇ ಇರಬಹುದು ಅಂತ ಹೇಳಿ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಹಾಗಾಗಿ ಈ ಒಂದು ದಾಳಿ ಹೀಗೆ ಮುಂದುವರಿತಾ ಇದೆ. ಬೇರೆ ಬೇರೆ ದೇಶಗಳಿಗೂ ಕೂಡ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಹಾರ್ಮೋಜ್ ಜಲಸಂಧಿ ಯಾಕೆಷ್ಟು ಮುಖ್ಯ ಅಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇದೇ ಒಂದು ಭಾಗದಿಂದ ಎಲ್ಲವೂ ಕೂಡ ಕಚ್ಚಾ ತೈಲ ಹಾದು ಬರ್ತಾ ಇತ್ತು. ಕಿರಿದಾದ ಜಲಮಾರ್ಗ ಇದು ವಿಶ್ವದ ಪ್ರಮುಖ ಇಂಧನ ಮಾರ್ಗಗಳಲ್ಲಿ ಒಂದಾಗಿದೆ. ಇನ್ನು ಪರ್ಷಿಯನ್ ಕೊಲ್ಲಿಯಿಂದ ತೆರೆದಿರುವಂತಹ ಸಾಗರಕ್ಕೆ ಇರುವಂತಹ ಏಕೈಕ ಸಮುದ್ರ ಮಾರ್ಗ. ಪ್ರತಿದಿನ ಸರಿಸುಮಾರು 1 ಮಿಲಿಯನ್ ಬ್ಯಾರೆಲ್ ತೈಲ ಈ ಒಂದು ಮಾರ್ಗದ ಮೂಲಕ ರಫ್ತಾಗುತ್ತೆ. ಜಾಗತಿಕ ದ್ರವೀಕೃತ ನೈಸರ್ಗಿಕ ಅನಿಲ ವ್ಯಾಪಾರದ ಸರಿಸುಮಾರು 20 ಪ್ರತಿಷ್ಠಿತ ಮಧ್ಯಪ್ರಾಚ್ಯ ಯುದ್ಧದ ಬಳಿಕ ಬಂದ್ ಆಗಿರುವಂತಹ ಹಾರ್ಮುಜ್ ಜಲಸಂಧಿ ಇದು. ಹಾಗಾಗಿ ಮಾರ್ಚ್ 1ನೇ ತಾರೀಕಿನಿಂದ ಹಾರ್ಮುಜ್ ಜಲಸಂಧಿ ಸ್ಥಗಿತಗೊಳಿಸಿದೆ ಇರಾನ್. ಹಾಗಾಗಿ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಏನು ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುವಂತಹ ಕಚ್ಚಾ ತೈಲ ಇರ್ಬೋದು ಅಥವಾ ಇಂಧನ ಇರ್ಬೋದು ಎಲ್ಲವೂ ಕೂಡ ಇಲ್ಲಿಂದನೇ ರಫ್ತಾಗ್ತಾ ಇತ್ತು. ಇದೇ ಒಂದು ಮಾರ್ಗದಿಂದ ಸಾಗುತ್ತಾ ಇತ್ತು. ಅದನ್ನ ಯಾವಾಗ ಬಂದ್ ಮಾಡಿದ್ರೋ ಯುದ್ಧ ಆರಂಭ ಆಯಿತು. ಅದಾದ ನಂತರ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಹಾರ್ಮೋಜ್ ಜಲಸಂಧಿ ಯಾಕಿಷ್ಟು ಮುಖ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿದಿನ ಸರಿಸುಮಾರು 1 ಮಿಲಿಯನ್ ಬ್ಯಾರೆಲ್ ತೈಲ ಈ ಮಾರ್ಗದ ಮೂಲಕವೇ ಸಾಗ್ತಾ ಇತ್ತು. ಹಾಗಾಗಿ ಯಾವಾಗ ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರು ಇದೆಲ್ಲವೂ ಕೂಡ ನಿಂತು ಹೋಯಿತು.